ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿವೇಕಾನಂದ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗರು ವಹಿಸಿಕೊಳ್ಳಬೇಕಂತವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣೆ ರತ್ನಕ್ಕ ಪಾಟೀಲ್ ಅವರು ವೇದಿಕೆ ಮೇಲಿದ್ದಾರೆ. ಜೊತೆಗೆ ಸಾಹಿತ್ಯಾಭಿಮಾನಿಗಳಾಗಿರುವಂಥ ಶ್ರೀ ಶರಣಪ್ಪ ಹೊಸಂಗಡಿ ಅವರು ಕೂಡ ವೇದಿಕೆ ನೀಡಲು ಆಗಮಿಸಿರ್ತಕ್ಕಂಥ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಅಂಗಡಿ ಮೇಡಮ್ ಅವರು ಕೂಡ ಅತ್ಯಂತ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಶರಣೆ ರತ್ನಕ್ಕ ಪಾಟೀಲ್ ಸಾಹಿತ್ಯ ಪೋಷಕರು ಗದಗ ಅವರು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಹಿರಿಯರು, ಸಾಹಿತ್ಯಾಭಿಮಾನಿಗಳು ಶ್ರೀ ಶರಣಪ್ಪ ಹೊಸಂಗಡಿ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸರ್ ಎಂ ಅವ್ರ ಬಗ್ಗೆ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತದ. ಅವ್ರು ಏನೇನು ಕಟ್ಟಿದ್ರು, ಏನೇನು ಮಾಡಿದ್ರು, ಈ ದೇಶವನ್ನ ಹೇಗೆ ಒಂದು ಆಧುನಿಕ ಒಂದು ಮುಖವನ್ನ ಈ ದೇಶಕ್ಕೆ ಕೊಟ್ಟರು ಅನ್ನೋದನ್ನು ನಮ್ಗೆಲ್ಲರಿಗೂ ಗೊತ್ತೈತಿ. ಹಾಗಾಗಿ ನನಗೆ ಒಂದಿಷ್ಟು ವಿಷಯಗಳನ್ನ ನಮ್ಮ ಮುಂದೆ ಸಾಕ್ಷಾತ್ಕಾರ ಆಗಿ ಹೋಗ್ಯಾರ. ಮೋಕ್ಷಗುಂಡಂ ಅನ್ನುವಂಥ ಶಬ್ದ ಅವ್ರ ಹೆಸರಿನ ಮುಂದೆ ನಿಲ್ತೈತಿ. ಯಾಕಂದ್ರೆ ಆಂಧ್ರ ಪ್ರದೇಶದ ಮೋಕ್ಷಗುಂಡಂ ಅನ್ನುವಂಥ ಊರಿನಿಂದ ಅವರ ಪೂರ್ವಜರು ಇಲ್ಲಿ ಕರ್ನಾಟಕಕ್ಕೆ ವಲಸೆ ಬರ್ತಾರ. ಅದಕ್ಕೆ ಆ ಹೆಸರು ಅವ್ರ ಜೊತೆ ಉಳಿದು ಬಿಡ್ತೈತಿ. ಮೋಕ್ಷಗುಂಡಂ ಎಂ ವಿಶ್ವೇಶ್ವರಯ್ಯ. ಆಮೇಲೆ ಎಲ್ಲರೂ ಅವತ್ತ ಆ ಭಾರತ ಬ್ರಿಟಿಷ್ ಭಾರತ ಅದು. ಆ ಬ್ರಿಟಿಷ್ ಭಾರತದೊಳಗ ಒಬ್ಬ ಭಾರತೀಯ ಬದುಕಬೇಕಾದ್ರೆ ಎಷ್ಟು ಕಷ್ಟ ಇತ್ತು, ಅಥವಾ ಒಂದು ಉನ್ನತ ಹುದ್ದೆ ಏರ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು. ಆದ್ರೆ ಈ ಮನುಷ್ಯರು ತಮ್ಮ ಸಾಧನೆಯಿಂದ, ತಮ್ಮ ನಿಷ್ಠೆಯಿಂದ, ತಮ್ಮ ನಿಯತ್ತಿನಿಂದ, ತಮ್ಮ ವಿದ್ಯೆಯಿಂದ ಏನು ಸಾಕಾರ ಮಾಡಿಕೊಂಡ್ರು, ಆ ಬ್ರಿಟಿಷ್ ಇಂಡಿಯಾದೊಳಗ ತಾವು ಅತ್ಯುನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ರು. ಅವರೊಬ್ಬ ಭಾರತೀಯರು ಅನ್ನೋದನ್ನು ನಾವಿಲ್ಲಿ ಗಮನವಿಟ್ಟು ಕೇಳಬೇಕು. ಅವರು ಹುಟ್ಟಿದ ಪರಿಸರ ಹೇಗಿತ್ತು ಅಂದ್ರೆ, ಹೇಳಿದೆ, ಬಡ ಬ್ರಾಹ್ಮಣ ಕುಟುಂಬ, ಹೆಚ್ಚಿಗೆ ಯಾವುದು ಸವಲತ್ತುಗಳು ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಥೆಗಳು ಅದಾವು. ಒಂದ್ ರೀತಿ ಅವ್ರಿಗೆ ಶಿಕ್ಷಣ ಪಡಿಲಿಕ್ಕೆ ದುಡ್ಡ ಇರಲಿಲ್ಲ ಅಂತ ಶಾಲೆಯೊಳಗೆ ಕಾಲೇಜ್ನಾಗ ಕೇಳಿದಾಗ ಅದಕ್ಕೆ ಫೀಸ್ ತುಂಬಾಕ್ ಏನ್ ಮಾಡ್ಬೇಕು ಅಂದ್ರೆ 70 ಕಿಲೋಮೀಟರ್ ಊರಿಗೆ ಬಂದು ನಡ್ಕೊಂತ ಬಂದು ಬೆಂಗಳೂರಿಗೆ ತನಕ ಬಂದು ಅಲ್ಲಿಂದ ದುಡ್ಡು ತಗೊಂಡು ಮತ್ತೆ ರಾತ್ರಿ ವಾಪಸ್ ಹೋಗಿ 70 ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅಂತ ಒಂದು ಕಥೆಗಳು ಜನಜನಿತವಾಗಿವೆ. ಅಂದ್ರೆ ಇದು ನೋಡಿದಾಗ ನಮ್ಗೆ ಮಹಾತ್ಮ ಗಾಂಧಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ನೆನಪಾಗ್ತಾರೆ. ಅಂದ್ರೆ ಆ ಸ್ತರದ ಆದರ್ಶಗಳಲ್ಲಿ ಅವರು ಒಬ್ರು. ಬಂದು ವಿಮಾನ ಹೋಗ್ತದೆ, ಹೊಗೆ ಹೋಗ್ತದೆ ಅನ್ನೋದು ಅಂದ್ರೆ ಆ ಥರ ಅಚ್ಚರಿ. ನಾವು ಆ ಹೋಗುವಂಥ ವಿಮಾನದ ಏನೋ ಒಂದು ತಾಂತ್ರಿಕ ಕಾರಣದಿಂದ ಏನಾಗ್ತತಿ, ಕೆಳಗಿಳಿಸ್ಬೇಕಾದಂಥ ಸಂದರ್ಭ ಬರ್ತತಿ. ಎಲ್ಲಿ ಇಳಿಸ್ಬೇಕು, ದೊಡ್ಡದೊಂದು ಇದು ಇರ್ತತಿ ಜಮೀನು. ಆ ಜಮೀನೊಳಗ ಇಳಿಸ್ತಾರ. ಜಮೀನಾಗ ಇಳಿಸಿದಾಗ ಆ ಜಮೀನು ಇವನ ಚಾಲಕ ಏನಿರ್ತಾನ, ಅವ ಒಬ್ಬ ರೈತನ ಕರಿತಾನ. ಕರೆದು ನಿಂತು ಜಮೀನು ಹೌದ್ರಿಗೆ ನಮ್ಮ ಜಮೀನು, ನಾನು ಒಂದಿಟ್ಟು ಇದ್ರದ್ದು ಬೇಕಾಗಿರೋ ಪರಿಕರಗಳನ್ನೆಲ್ಲ ತೊಗೊಂಡ್ಕೊಂಡು ಬರ್ತೀನಿ, ರಿಪೇರಿ ಆಗಬೇಕು, ನೀವು ಒಂದಿಷ್ಟ ನೋಡ್ತಿರು ಅಂತ ಅವ್ನು ಹೇಳತ್ತಾನೆ. ಸರಿ 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 ನಮಗೊಂಥರ ಖುಷಿ. ನನ್ನ ಜಮೀನ ದೊಡ್ಡದೊಂದಿಗೆ ನಿಂತಂದ್ರೆ ನಾವು ಖುಷಿ ಆಗ್ಬಿಟ್ಟಿರ್ತದೆ. ಅಂದ್ಕೂಡದ ಅವ ಏನು ಮಾಡ್ತಾನ, ಶಾಣೆ ಇರ್ತಾನ ರೈತರು ಹೋಗಿ ಶಾಣೆ ಇರ್ತಾರೆ. ದಡ್ಡನ್ ಮಾಡಿದವ್ರು ನಾವು, ಅವ್ರು ಹೇಳ್ತಾರ. ಅವ ಇನ್ನಿಬ್ಬರಿಗೆ ಹೇಳ್ತಾನ, ಕರೋದು ಬಾಯಿ ವಿಮಾನ ನೋಡ್ಕೊಂಡು ನಿಂತರು ನಾವು ಒಂದು 40 ತಾಸು ಹೊರಗೆ ಬರ್ತೀನಿ. ಊರಿಗೆಲ್ಲ ಹೋಗಿ ಕರಪತ್ರ ಹಂಚ್ಬಿಡ್ತಾನ. ನಮ್ಮ ಜಮೀನಿನಲ್ಲಿ ದೊಡ್ಡದಾದ ವಿಮಾನ ನಿಂತಿದೆ, ಯಾವ ವಿಮಾನ ನೋಡ್ಬೇಕನ್ನೋರು ಇಷ್ಟು ದುಡ್ಡನ್ನು ಸಂದಾಯ ಮಾಡಿ ವಿಮಾನ ನೋಡ್ಬೋದು ಅಂತ ಊರಿಗೆಲ್ಲ ಡಂಗರ ಸಾರಿ ಬಂದ್ಬಿಡ್ತಾನೆ. ಅವಾಗಂತರ ಒಂಥರ ಖುಷಿ ಅದು. ಇಲ್ಲಿ ನಮ್ಮ ಊರಾಗ ಬಂದು ನಿಂತತಿ ಅವ್ರು ನೋಡ್ಬೇಕಂತ ಅವ ಹೇಳಿದಷ್ಟು ಮೊತ್ತವನ್ನ ಕೊಟ್ಟು ಏನ್ ಮಾಡ್ತಾರ, ಆ ವಿಮಾನ ನೋಡಕ್ ಓಡಿ 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 ಬಂದು ಬರ್ತತಿ. ಈ ಅಪ್ಪ ಚಾಲಕ ಎಲ್ಲ ತನ್ನ ಪರಿಕರಗಳನ್ನು ತೆಗೆದುಕೊಂಡು ವಾಪಸ್ ಬರುವಾಗ ಕೈ ತುಂಬ ದುಡ್ಡು ಮಾಡ್ಕೊಂಡಿರ್ತಾನ ರೈತ. ಇದು ನೋಡಿ ಯಾಕೆ ಇಲ್ಲಿ ಮಕ್ಕಳಿಗೆ ಹೇಳ್ತಾರ ಅಂದ್ರೆ, ಅವಕಾಶಗಳು ಬಂದಾಗ ಅದನ್ನ ಸದುಪಯೋಗದಿಂದ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ನೆಗೆಟಿವ್ ಹೇಳೋದಿಲ್ಲ ಅದ್ರ ಬಗ್ಗೆ ಅವರು. ಅವ ಮಾಡಿದ ತಪ್ಪು ಅಂತ ಹೇಳೋದಿಲ್ಲ. ಅವಕಾಶಗಳು ನಮಗೆ ಬಂದಾಗ ಅವುಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಮಕ್ಕಳಿಗೆ ಹೇಳ್ತಾರೆ. ಬಾಬು ನಾಗರಮಠರಿಗೆ ಹಾಗೂ ಶಿವಾನಂದ ಗಡ್ಡಂದವರಿಗೆ ಹಾಗೂ ನಿರೂಪಣೆ ಮಾಡಿರ್ತಕ್ಕಂಥ ಹಿರೇಮಠಗುರುಗಳಿಗೆ, ಎಲ್ಲ ನಡೆದಿರ್ತಕ್ಕಂಥ ಸಹೋದರ ಸಹೋದರಿಯರಿಗೆ ಅನಂತ ನಮಸ್ಕಾರ ಸಲ್ಲಿಸಿ, ಇವತ್ತಿನ ದಿವಸ ಇಷ್ಟೊತ್ತನ ಎಲ್ಲ ನಮ್ಮ ಎಳೆಯಾಗಿ ನಮ್ಮ ರಶ್ಮಿ ಅವರು ಹೇಳಿದರು. ಯಾಕಂದ್ರೆ ಏನು ಜಗತ್ತೊಳಗೆ ಏನು ನಡೆದೈತಿ, ಆಗ ಏನಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಅಂದ್ರೆ ಬಹಳ ನಮ್ಮ ಜೀವನಕ್ಕೆ ಬಹಳ ಸಂಬಂಧಪಟ್ಟಂಥ ವಿಷಯನ ಅದಾವೆಲ್ಲ. ಯಾಕಂದ್ರೆ ಒಬ್ಬರು ಇಂಜಿನಿಯರ್ ಅಂದ್ರೆ ಬರೀ ಇಂಜಿನಿಯರ್ ಅಂತ ಹೇಳ್ತಾರೆ, ಆದರೆ ಇಂಜಿನಿಯರ್ ಹಿಂದೆ ಎಷ್ಟು ಕಷ್ಟ ಇತ್ತು. ಅವರು ಮನೆಯಿಂದ ಬಡವರಿದ್ರೂ ಸಹಿತ ಅವ್ರು ಬಹಳಷ್ಟು ಆಸೆ ಇರ್ತಾವ. ಆದ್ರೆ ಆಸೆ ಆಮಿಷಗಳನ್ನು ಮೀರಿ
ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಕಟ್ಟೆಗಳನ್ನು ನಿರ್ಮಾಣ ಮಾಡೋದಲ್ಲ, ಅದಕ್ಕೆ ಅದು ಏನಪ್ಪ ಹ್ಯಾಂಗೆ ಭದ್ರವಾಗಿ ಕಟ್ ನಮ್ಮಲ್ಲಿ ಈಗಿನ ಇಂಜಿನಿಯರ್ ಇದೆ ನಾವು ಸಹಿತ ಏನಪ್ಪ ಅಂದ್ರೆ ಅವ್ರ ಮುಂದೆ ಉದ್ಘಾಟನೆ ಮಾಡಿ ಹೋಗಿರ್ತಾರೆ ಅಲ್ಲಿ ಇಂಥ ಡ್ಯಾಮೇಜ್ ಆಗಿದೆ ಅಂತ ಬರ್ತಾವೆ. ಯಾಕಂದ್ರೆ ಇಂಥ ಇಂಜಿನಿಯರಲ್ಲಿ ಆಗಿನ ಕಾಲ ಇಂಜಿನಿಯರಲ್ಲಿ ಅವಾಗೂ ವ್ಯತ್ಯಾಸ ಭಾಳ ಭ್ರಷ್ಟಾಚಾರ ಅಂತ ಹೇಳಿದ್ದು. ಆಮ್ಯಾಗ ಅವರು ಅಲ್ಲ ತಾವು ಹೋಗ್ಬೇಕಾದ್ರೆ ಸಹಿತ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡ್ತಿದ್ರು. ಬರುವ ಹೊತ್ನಾಗ ತಮ್ಮ ಸ್ವಂತದ ಕೆಲಸ ಇದ್ದಿದ್ರೆ ಬೇರೆ ತಮ್ಮ ಏನಪ್ಪ ವೈಯಕ್ತಿಕವಾಗಿರ್ತಕ್ಕಂಥ ಏನಪ್ಪ ಬಳಕೆ ಮಾಡ್ತಿದ್ರು ಅನ್ನೋದಾದ್ರು ಹೇಳಿದ್ರು. ಯಾಕಂದ್ರೆ ಅಷ್ಟು ನಮ್ಮ ಯಾಕಂದ್ರೆ ಹಾಗೆಲ್ಲ ಮಾಡ್ಯಾರ ಅಂತ ಹಿರಿಯರನ್ನ ಇವತ್ತು ನಮ್ಮ ಜನಮಾನಸದಲ್ಲಿ ಅವ್ರು ಉಳಿದುಕೊಂಡಾರೆ. ಅವ್ರು ನೋಡಿದ್ರೆ ಸಾಕು ಒಂದು ಉದಾರವಾಗಿರುತ್ತೆ ಅಂತ ದೊಡ್ಡ ವ್ಯಕ್ತಿತ್ವ ಅಂದ್ರೆ ಅವ್ರ ಮೇಗಿನ ರುಮಾಲು, ಆಮ್ಯಾಗ ಕೋಟು, ಆಮ್ಯಾಗ ಪಂಜೆ, ಇವೆಲ್ಲ ನೋಡಿದ್ರೆ ಒಂದು ಶಿಸ್ತಿನ ಸಿಪಾಯಿ ಅಂತ ಕಾಣ್ತಿದ್ರು. ಅವ್ರು ನೋಡಿಬಿಟ್ರೆ ಸಾಕು ನಾವು ನಮಸ್ಕಾರ ಮಾಡ್ಬೇಕು ಅವ್ರಿಗೆ. ತಾವಾಗಲೂ ನಮ್ಮ ತಲೆ ಬಾಗಿ ಹೋಗುವಂಥ ವ್ಯಕ್ತಿತ್ವನ ಇಟ್ಕೊಳ್ಳೋಂಥ ಆ ಸರ್ ಎಂ ವಿಶ್ವೇಶ್ವರ ಅವರಿಗೆ ಎಷ್ಟೇ ನಾವು ನಮಸ್ಕಾರ ಅಲ್ಲ ಅಂತ ಹಿರಿಯರು ನೋಡೋದ ಒಂದು ಪುಣ್ಯ ನಾವು. ಯಾಕಂದ್ರೆ ಈಗ ನಾವು ಅಂಥ ಏನು ವೇಷಭೂಷಣಗಳು ನಮ್ಗೆ ಹಾಕೊಳಕ್ ಆಗಂಗಿಲ್ಲ. ಆ ವೇಷಭೂಷಣಗಳು ಇರ್ತಾವಲ್ಲ ಅಂಥದನ್ನ ನಾವು ಏನಪ್ಪಾ ಅಂದ್ರೆ ಗೌರವಿಸ್ಬೇಕಾಗ್ತದೆ ಹೇಳಿದ್ರು. ಯಾಕಂದ್ರೆ ಅದನ್ನೇ ಇವರ ಜೀವನದಲ್ಲಿ ಏನು ಅಳವಡಿಸಲ್ಲ ಅದನ್ನೇ ಬಸವಣ್ಣವ್ರು ಸಹಿತ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಹೋದ್ರು. ಬಸವಣ್ಣವ್ರು ಸಹಿತ ತಮ್ಮ ಸರ್ಕಾರಿ ಈ 3 ಆಯಾಮಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನ ಅರಸರಿಗೆ ಕೊಟ್ಟಿರ್ತಕ್ಕಂಥವ್ರು ಸರ್ MV ಅವರು. ಆ ಹಿನ್ನೆಲೆ ಒಳಗೆ ಅವರ ವಿಚಾರಕ್ಕೆ ಪೂರಕವಾಗಿ ಈ ಪರಿಷತ್ತು ಹುಟ್ಟಿಕೊಳ್ತು. ಆ ಹಿನ್ನೆಲೆ ಒಳಗೆ ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ. ಅದ್ರ ಬಗ್ಗೆ ಬಹಳಷ್ಟು ಸವಿವರವಾಗಿ ಅವರು ಹೇಳಿದ್ರು ಸರ್ MV ಅವ್ರ ಬಗ್ಗೆ. ಒಂದು ಹೇಳ್ತಿದ್ರು ಒಳಗೆ ಅದು ಕರೆ ವೈದ್ಯಸ್ಗಳಿತ್ತು ಎಲ್ಲೋ ಅವರೊಂದು ಪ್ರದೇಶದೊಳಗೆ ಡ್ಯಾಮ್ ಕಟ್ಟಾರ. ಅಲ್ಲಿ ಇಂಡಿಯಾ ಅಂತ ಹೇಳಿ ಲಂಡನ್ದೊಳಗೆ ಆ ಒಂದು 5 ಕಲ್ಲು ಅದಾವು. ಒಂದೇ ಆದ್ರ ಕಲ್ಲು ತೆಗೆದ್ಬಿಟ್ರೆ ಆ ಡ್ಯಾಮ್ ಬೀಳ್ತೈತೆ ಅಂತಿದ್ರು ಅವ್ರು. ಅದು ಗೊತ್ತ ಕರೆಕ್ಟೇ ಏನೋ ಗೊತ್ತಿಲ್ಲ. ಅಂದ್ರೆ ಇದ್ರ ಹಿಂದೆ ಏನೈತೆ ಅಂದ್ರೆ ಅವ್ರು ಎಷ್ಟು ಚಾಣಾಕ್ಷತನೆ ಬುದ್ಧಿವಂತಿಕೆ ಅದೆಲ್ಲ ಇತ್ತು ಅನ್ನೋದು ನಮಗೆ ಅರ್ಥ ಆಗ್ತೈತಿ. ಹೀಗೆ ಒಂದು 100 ವರ್ಷಗಳ ಕಾಲ ಅವರು ಬಾಳಿ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನು ಪಡ್ಕೊಂಡು ನಮ್ಮ ದೇಶವನ್ನ ಕೃಷಿ, ಶಿಕ್ಷಣ, ಕೈಗಾರಿಕೆ ಇವುಗಳ ಮೂಲಕ ಸಂಪದ್ಭರಿತವಾಗಿ ಮಾಡಲಿಕ್ಕೆ ಬಹಳ ಮಹತ್ವದ ಪಾತ್ರವನ್ನ ಸರ್ MV ಅವರು ವಹಿಸಿದ್ರು. ಆ ಹಿನ್ನೆಲೆ ಒಳಗೆ ಇವತ್ತಿನ ದಿವಸ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಹೋದರಿಯರು ಬಹಳ ಅದ್ಭುತವಾಗಿ ನಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ಅವರು ಮಂಡಿಸಿದ್ರು. ಆ ಹಿನ್ನೆಲೆ ಒಳಗೆ ಅವರಿಗೆ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥವ್ರು ಶರಣೆ ರತ್ನಕ ಪಾಟೀಲ್. ಅವರು ಪ್ರಾರಂಭದೊಳಗೆ ಏನಿದು ಮೈಕ್ ಐತೆ ಅಲ್ಲಿ ಕೊಡಿಸ್ತಾರ ಅವ್ರ ಏನು ಇದ್ದಿದ್ದಿಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಕುರ್ಚಿನೂ ಇದ್ದಿದ್ದಿಲ್ಲ, ಮೈಕು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಈಗೆಲ್ಲ ಸ್ವಲ್ಪ ಎಲ್ಲ ಆಗೈತೆ ಅಂತ ಅನ್ಸುತ್ತೆ. ಏನೋ ಇಲ್ಲ ಅಂದ್ರೂ ಕೂಡ ನೋಡಿ ನಿನ್ನೆ ಸುಮಾರು ಒಂದು 10,000 ರೂಪಾಯಿ ಕೊಟ್ರೆ ಎಲ್ಲರೂ ಲೆಕ್ಕ ಹಾಕಿ ಒಂದು 10,000 ರೂಪಾಯಿ ಸುಮ್ಮನೆ ಏನು ಇಲ್ದನ ಪ್ರಾರಂಭ ಮಾಡಿದ್ವಿ. ಎಲ್ಲರೂ ಒಂದೆಲ್ಲ ಒಂದು ರೀತಿ ಒಳಗೆ ಅದನ್ನ ಸಹಾಯ ಮಾಡಿದ್ರು. ಈ ಹಿನ್ನೆಲೆ ಒಳಗೆ ನಮ್ಮಲ್ಲಿ ಕೊರತೆ ಇಲ್ಲ. ಅದ ಕೇಳುವವರಿಲ್ಲದೆ ಬಡವನಾದೆ ಅಂತ ಬಸವಣ್ಣ. ಕೊಡೋರು ಬಹಳ ಮಂದಿ ಇದಾರೆ, ಕೇಳೋರ ಇಲ್ಲ ಅಂತ. ಆ ಕೇಳೋರು ಕೆಲಸ ಮಾಡ್ತಾರಂತ ಗೊತ್ತಾದ್ರೆ ಜನರು ಖಂಡಿತವಾಗಿ ಕೊಡ್ತಾರ. ಆ ಹಿನ್ನೆಲೆ ಒಳಗೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಪರಿಷತ್ತು ಬಹಳ ಉತ್ತಮವಾಗಿ ಅದು ನಡೀತಾ ಇದೆ ಅಂತಂದ್ರೆ ಅದಕ್ಕೆ ತಾವೆಲ್ಲ ಕಾರಣ. ಆ ಹಿನ್ನೆಲೆ ಒಳಗೆ ಶರಣೆ ರತ್ನಕ ಪಾಟೀಲರು ಕೂಡ ನಮಗೆ ಅನೇಕ ಸಮಸ್ಯೆ ಬಂದಾಗ ಅವ್ರಿಗೆ ಹೇಳಿರ್ತಿಲ್ಲ, ಅದಕ್ಕೆ ಅವರು ಸ್ಪಂದನೆಯನ್ನು ಮಾಡಿ ಪರಿಷತ್ತು ಕೂಡ ಒಳ್ಳೆ ರೀತಿ ಒಳಗೆ ನಡೆಯುವ ಹಾಗೆ ಅವರು ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ಹೊಸಂಗಡಿಯವರು ಅವ್ರು ನಿರಂತರವಾಗಿ ನಮ್ಮ ಜೊತೆಗೆ ಅದರ ಪ್ರತಿ ಕಾರ್ಯಕ್ರಮಗಳು, ಯಾಕೆ ಈಗ ಕಡಿಮೆ ಆಗೈತೆ ಅವ್ರು ನಮ್ಮಲ್ಲೆಲ್ಲ ಇಲ್ಲಿ ಆಟದ ಮೇಲೆ ಬಾಡಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಉಪನ್ಯಾಸವನ್ನು ನೀಡುವುದರ ಜೊತೆಗೆ ಅವರ ಬಗ್ಗೆ ಮಾಹಿತಿಯನ್ನು ನೀಡಿರುವಂತ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತ ಮಾತೃ ಸ್ವರೂಪಿಗಳಾಗಿರುವಂತ ಶರಣೆ